ಕೊಟ್ಟವ್ರು ಯಾರು? ಸಿದ್ದರಾಮಯ್ಯ. ಸಾಲದ ಸಿದ್ದರಾಮಯ್ಯ ಹೆಂಗಾಯ್ತವೆ? ಈಗ ಯಾರಾದ್ರು 200 ಯೂನಿಟ್ವರೆಗೆ 200 ಯೂನಿಟ್ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀವಿ. ಕರೆಂಟ್ ಕೊಡ್ತೀವಿ, 200 ಯೂನಿಟ್ವರೆಗೆ ಕರೆಂಟ್ ಕೊಡ್ತೀವಿ. ಯಾರಾದ್ರೂ ಕರೆಂಟ್ ಬಿಲ್ ಕೊಡ್ತೀರಾ? ಯಾರು ಕರೆಂಟ್ ಬಿಲ್ ಕೊಡಂಗಿಲ್ಲ. ಯಾರಿಗಾದ್ರು ಲಂಚ ಕೊಡ್ತೀರಾ? ಯಾರಿಗೂ ಕೊಡಂಗಿಲ್ಲ. ಗೃಹ ಜ್ಯೋತಿ 1,26,00,000 ಜನರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ. ಇದ್ರಲ್ಲಿ ಲಂಚ ಕೊಡ್ತಾರ? ಹೆಣ್ಮಕ್ಳು ಇದಾರ ಇಲ್ಲಿ? ಏನಮ್ಮ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ ಯಾರು ಕೂಡ 5 ಪೈಸೆ ಕೊಡೋಗಿಲ್ಲ. ಮಧ್ಯವರ್ತಿಗಳ ಹಾವಳಿ ಇಲ್ಲ. ಈಗ ನಮ್ಮಲ್ಲಿ ತಹಸೀಲ್ದಾರ್ ಕಚೇರಿಗೆ ಹೋಗ್ತಾರೆ, ನಾನು ಇದು ಮಾಡಿಸ್ಕೊಡ್ತೀನಿ, ಎಂಥದ್ದು ಕೆಲಸ ಮಾಡಿಸ್ಕೊಡ್ತೀನಿ, ದುಡ್ಡು ಕೊಡಿ ಅಂತ ವಸೂಲು ಮಾಡ್ಕೊತಾರೆ. ಆ ಥರ ಇದೆಯಾ ಈಗ ಇಲ್ಲಿ? ನಮ್ಮ ಸರ್ಕಾರದಲ್ಲಿ ಯಾವತ್ತೂ ಇಲ್ಲ. ಆಮೇಲೆ ಇವ್ರಿಗೆಲ್ಲ ತಾಂಡಗಳಿಗೆಲ್ಲ ಅವುಗಳನ್ನ ಗ್ರಾಮಗಳನ್ನಾಗಿ ಮಾಡ್ತಾ ಇದ್ದೀವಿ. ವಾಸಿಸುವನೇ ಮನೆ ಒಡೆಯ, ಹೇಗೆ ಉಳುವವನೇ ಮನೆ ಇದನ್ನ ಒಡೆಯ ಆಗ್ತಾ ಇದ್ದ ಹಾಗೆ ವಾಸಿಸುವನೇ ಮನೆ ಒಡೆಯ ಅಂತಕ್ಕಂಥ ಮಾಡ್ತಾ ಇದ್ದೀವಿ. ಅದಲ್ಲದೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನಮಗೆ ಓಟ್ ಹಾಕ್ಬೇಕು, ಇಲ್ಲ ಬಿಜೆಪಿ ಅವರಿಗೆ ಓಟ್ ಹಾಕ್ಬೇಕು? ಏನ್ರಿ ಸಮರ್ಥ ಒಬ್ಬ ವಿದ್ಯಾವಂತ ಯುವಕ ಅವರು ನಿಮ್ಮ ಕೆಲಸಗಳನ್ನ ಮಾಡಿಕೊಡ್ಲಿಕ್ಕೆ ಯಾವತ್ತೂ ಕೂಡ ತಯಾರಾಗಿದ್ದಾರೆ. ಜನಪ್ರತಿನಿಧಿ ಆಗ್ತಕ್ಕಂಥವ್ರು ಜನರ ಮಧ್ಯದಲ್ಲಿರ್ಬೇಕು, ಜನರ ಜೊತೆ ಇರಬೇಕು, ಜನಪರವಾಗಿರ್ಬೇಕು. ಅಂತ ವ್ಯಕ್ತಿ ಸಮರ್ಥನನ್ನ ನಿಲ್ಲಿಸಿದ್ದೇವೆ. 9ನೇ ತಾರೀಕು. ನಿನ್ನ ನಂಬರ್ ಎಷ್ಟು? ಕ್ರಮ ಸಂಖ್ಯೆ 3. ಹಸ್ತದ ಗುರುತಿಗೆ ಓಟ್ ಹಾಕೋದ್ರ ಮೂಲಕ ನಿಮ್ಮ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲೆಲ್ಲರಲ್ಲೂ ಕೂಡ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ.